ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಕಲಿಗೆ ಸ್ಮಿತಾ ರಂಗನಾಥ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ಸ್ಮಿತಾ. ಧನ್ಯವಾದ ಅಶ್ವಿನಿ. ಸುದ್ದಿಗಳ ಕಡೆ ಗಮನ ಕೊಡ್ತಾ ಹೋಗೋಣ. ಹುಬ್ಬಳ್ಳಿ ಕಿಮ್ಸ್ ಸಿಬ್ಬಂದಿಯ ಲಂಚಾವತಾರ ಬಟಾ ಬಯಲಾಗಿದೆ. ಕಿಮ್ಸ್ನಲ್ಲಿ ಬಡ ರೋಗಿಗಳ ರಕ್ತ ಹೀರೋ ಕ್ರಿಮಿಗಳಿವೆ. ಸತ್ತ ಹೆಣದ ಮೇಲೂ ಕೂಡ ಹಣ ಮಾಡ್ತಾ ಇದ್ದಾರೆ ಕಿಮ್ಸ್ನ ಸಿಬ್ಬಂದಿ. ಲಜ್ಜೆಗೆಟ್ಟು ಸತ್ತವರ ಕುಟುಂಬದಿಂದ ಹಣ ವಸೂಲಿ ಮಾಡಲಾಗ್ತಾ ಇದೆ. ಮೃತ ಮಹಿಳೆಯ ಶವವನ್ನ ಪ್ಯಾಕ್ ಮಾಡಿ ಕೊಡೋಕು ಹಣದ ಬೇಡಿಕೆಯನ್ನ ಇಟ್ಟಿದ್ದಾರಂತೆ ಕಿಮ್ಸ್ನ ಸಿಬ್ಬಂದಿ. ಹಣ ಕೊಟ್ರೆ ಮಾತ್ರ ಮೃತದೇಹವನ್ನ ಪ್ಯಾಕ್ ಮಾಡ್ತೇವೆ ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಿದ್ದಾರಂತೆ. 500 ರೂಪಾಯಿ ಹಣಕ್ಕಾಗಿ ಪೀಡಿಸಿದ್ದಾರೆ ಸಿಬ್ಬಂದಿ ಅನ್ನೋ ಗಂಭೀರ ಆರೋಪ. ಕೊನೆಗೆ 100 ರೂಪಾಯಿಗೆ ಫೋನ್ ಪೇ ಮಾಡಿಸಿಕೊಂಡು ಆ ಮೃತದೇಹವನ್ನ ಪ್ಯಾಕ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಸಿಬ್ಬಂದಿ ಹಣಕ್ಕಾಗಿ ಪೀಡಿಸೋ ವಿಡಿಯೋ ರಿಪಬ್ಲಿಕ್ಗೆ ಲಭ್ಯವಾಗಿದೆ. ಗಾಡಿಯನ್ನು ಬಿಡಬಹುದು, ಬಾಡಿಗೆ ಇದು ಮಾಡಿ ನೀವು ಹೆಂಗಿದ್ದೀರಿ ಮತ್ತೆ ತೆಗ್ರಿ, ಕೈ ತೆಗ್ರಿ, ಹಾಕಿನ ತಗ. ಮತ್ತೆ 200 ಎಷ್ಟು ಹಾಕ್ಬೇಕು ಹೇಳ? 400 ಹಾಕು ಪನಿ ದುಡ್ಡ ಚೇಂಜ್ ಇಲ್ಲ ಅಂತ ಚೇಂಜ್ ಇಲ್ಲ ನೋಡಿ ರೊಕ್ಕ ಎಲ್ಲಿದವ್ರೆ ಕುಡಿಲಿಲ್ಲ ಎಲ್ಲ ನಾವು ಆ ವಾರ್ಡ್ನಿಂದ ಬಂದೇವೆ. ಕೊಳ್ಳಕ್ಕೆ ಇಡಲ್ಲ ಜನ. ಫೋನ್ ಪೇ ಇಲ್ಲ, ನಾವೆಲ್ಲ ಫೋನ್ ಪೇದಾಗ ಹಾಕ್ಬಿಟ್ಟು ರೊಕ್ಕ ATM ಈ ಕಡೆ ಹೆಸರು ಕೊಡ್ರಿ, ಆಮೇಲೆ ಅವ್ರು ತಂದು ಕೊಡ್ರಿ. ಎಮರ್ಜೆನ್ಸಿ ಅಂತ ಬಂದಿವಲ್ಲ ನಾವು, ಇಲ್ಲಂದ್ರೆ ಬಂದೇವಿ. ಫೋನ್ ಯಾರ ಕಡೆ ಹೆಸರು ಕೊಡ್ರಿ, ಈ ಕಡೆ ಹೆಸರು ಕೊಡ್ರಿ, ಆಮೇಲೆ ಅವ್ರು ತಂದು ಕೊಡ್ರಿ. ಎಮರ್ಜೆನ್ಸಿ ಅಂತ ಬಂದಿವಲ್ಲ ನಾವು, ಇಲ್ಲಂದ್ರೆ ಬಂದೇವಿ. ಫೋನ್ ಯಾರ ಕಡೆ ಹೆಸರು ಕೊಡ್ರಿ, ಈ ಕಡೆ ಹೆಸರು ಕೊಡ್ರಿ, ಆಮೇಲೆ ಅವ್ರು ತಂದು ಕೊಡ್ರಿ. ಎಮರ್ಜೆನ್ಸಿ ಅಂತ ಬಂದಿವಲ್ಲ ನಾವು, ಇಲ್ಲಂದ್ರೆ ಬಂದೇವಿ. ಫೋನ್ ಯಾರ ಕಡೆ ಹೆಸರು ಕೊಡ್ರಿ, ಈ ಕಡೆ ಹೆಸರು ಕೊಡ್ರಿ, ಆಮೇಲೆ ಅವ್ರು ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, 200 ರೂಪಾಯಿ ಮೊದಲೇ ಕುಟುಂಬಸ್ಥರನ್ನ ಕಳೆದುಕೊಂಡ ದುಃಖ, ಕುಟುಂಬದ ಮಂದಿಯನ್ನು ಕಳೆದುಕೊಂಡ ದುಃಖ, ಅದರ ಜೊತೆಯಲ್ಲಿ ಲಂಚಾವತಾರದ ಪೀಡಕರ ಕಿರುಕುಳ ಬೇರೆ. ಹುಬ್ಬಳ್ಳಿಯ ಕಿಮ್ಸ್ನ ಸಿಬ್ಬಂದಿಯ ಈ ಲಂಚಾವತಾರಕ್ಕೆ ಬ್ರೇಕೇ ಇಲ್ವಾ ಅಂತ? ಖಂಡಿತವಾಗ್ಲೂ ಸ್ಮಿತಾ, ಏನಂದ್ರೆ ಉತ್ತರ ಕರ್ನಾಟಕ ಭಾಗದ ಸಂಜೀವಿನಿ ಅಂತಾನೆ ಹೆಸರುವಾಸಿ ಆಗಿರ್ತಕ್ಕಂಥ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ, ಆ ಆಸ್ಪತ್ರೆಯ ಸಿಬ್ಬಂದಿಗಳ ವಿಚಾರದಲ್ಲಿ, ಅಂದ್ರೆ ರೋಗಿಗಳ ಆರೈಕೆ ವಿಚಾರ ಇರಬಹುದು, ಪ್ರತಿಯೊಂದು ವಿಚಾರದಲ್ಲಿ ಸದಾ ಒಂದು ಎಡವಟ್ಟನ್ನ ಮಾಡ್ಕೊಳ್ತಾನೆ ಇರುತ್ತೆ. ಈಗ ಇದಕ್ಕೆ ಮತ್ತೊಂದು ಉದಾಹರಣೆ ಅಂದ್ರೆ ಏನು ಹೆಣದ ಮೇಲೂ ಕೂಡ ಈ ಕಿಮ್ಸ್ನ ಸಿಬ್ಬಂದಿ ಈ ಲಂಚಾವತಾರ ಬಯಲಿಗೆ ಬಂದಿರತಕ್ಕಂಥದ್ದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ಒಂದ್ ಕಡೆ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಆಶಾಳ ಅಡವಿಬಾವಿಯ ನಿವಾಸಿ ಗದ್ದೆಮ್ಮ ಅಂತಕ್ಕಂಥ ಮಹಿಳೆಯನ್ನು ಮೊನ್ನೆ ಅಷ್ಟೇ ಇತ್ತೀಚೆಗೆ ಪಿತ್ತಕೋಶದ ಒಂದು ಕಾಯಿಲೆ ಹಿನ್ನೆಲೆಯಲ್ಲಿ ಅಡ್ಮಿಟ್ ಆಗಿರ್ತಾರೆ. ಆ ಅಡ್ಮಿಟ್ ಆದಂತ ಸಂದರ್ಭದಲ್ಲಿ ಇವತ್ತು ಮಧ್ಯರಾತ್ರಿ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಏನು ಸಾವನ್ನಪ್ಪಿರ್ತಾರೆ. ಆದ್ರೆ ಸಾವನ್ನಪ್ಪಿದಂತ ಆ ಮೃತ ಮಹಿಳೆಯ ಮೃತದೇಹವನ್ನ ಪ್ಯಾಕ್ ಮಾಡುವಂತ ನಿಟ್ಟಿನಲ್ಲಿ ಅವರ ಕುಟುಂಬಸ್ಥರಿಗೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ಸಿಬ್ಬಂದಿಗಳು ಏನು ಹಣ ನೀಡುವಂತೆ, ಮೊದಲಿಗೆ 500 ರೂಪಾಯಿ ಹಣ ನೀಡುವಂತೆ ಪೀಡಿಸ್ತಾರೆ. ಆದ್ರೆ ಇದಕ್ಕೆ ಅವ್ರ ಕುಟುಂಬಸ್ಥರು ಅಂತ ಒಂದು ನೋವಿನ ಸಂದರ್ಭದಲ್ಲೂ ಕೂಡ 200 ರೂಪಾಯಿ ಕೊಡುವುದಾಗಿ ಅವರು ಕೊಡುವಂತ ನಿಟ್ಟಿನಲ್ಲಿ ಸಿಬ್ಬಂದಿಗಳಿಗೆ ಮುಂದಾಗ್ತಾರೆ. ಆದ್ರೂ ಕೂಡ 200 ರೂಪಾಯಿ ಕೊಟ್ಟರೂ ಕೂಡ ಮತ್ತೆ 500 ರೂಪಾಯಿ ಬೇಕು ಅಂತಕ್ಕಂಥ ಒಂದು ಪಟ್ಟನ್ನ ಹಿಡಿದು ಸಿಬ್ಬಂದಿ ಈ ರೀತಿ ಅಮಾನವೀಯವಾಗಿ ನಡ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಸಾರ್ವಜನಿಕ ವಲಯದಲ್ಲಿ, ಅದೇ ರೀತಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗುವಂತಹ ರೋಗಿಗಳ ಒಂದು ಸಂಬಂಧಿಕರಲ್ಲಿ ನಿಜಕ್ಕೂ ಬೇಸರವನ್ನು ತರಿಸಿರುವಂತದ್ದು. ಈ ರೀತಿ ಲಂಚಾವತಾರದ ಒಂದು ಅನಾವರಣನ ಈಗ ಮಾಡಿರ್ತಕ್ಕಂಥದ್ದು. ಒಂದ್ ಕಡೆ ಸಿಬ್ಬಂದಿಗಳು ಈ ರೀತಿ ಅಮಾನವೀಯವಾಗಿ ನಡ್ಕೊಳ್ತಾ ಇದ್ರು ಕೂಡ ಪದೇ ಪದೇ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಿರ್ಲಕ್ಷ್ಯವನ್ನ ತೋರುವಂತ ನಿಟ್ಟಿನಲ್ಲಿ, ಅದೇ ರೀತಿ ಈ ವಿಚಾರದಲ್ಲಿ ಈ ಲಂಚಾವತಾರವನ್ನ ಮಾಡಿರ್ತಕ್ಕಂಥ ನಿಟ್ಟಿನಲ್ಲಿ ಏನು ಸಿಬ್ಬಂದಿಗಳು ಮುಂದಾಗಿದ್ದಾರೆ. ಸಾಕಷ್ಟು ಒಂದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಯಾವ ಸಿಬ್ಬಂದಿಗಳು ಈ ರೀತಿ ದುರ್ವರ್ತನೆಯನ್ನ ಮಾಡಿದರೆ, ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ, ಅವರ ಮೇಲೆ ಕಿಮ್ಸ್ ಆಡಳಿತ ಮಂಡಳಿ ಯಾವ ರೀತಿ ಸೂಕ್ತವಾದಂತಹ ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸ್ಮಿತಾ.
ಪ್ರಕಾಶ್, ಜೊತೆಗೆ ಪದೇ ಪದೇ ಕಿಮ್ಸ್ ನಲ್ಲಿ ಒಂದಲ್ಲ ಒಂದು ಎಡವಟ್ಟುಗಳು ಬೆಳಕಿಗೆ ಬರ್ತಿರುತ್ತೆ. ಸುದ್ದಿ ಮಾಧ್ಯಮಗಳು ಕೂಡ ಅದನ್ನ ಪ್ರಸಾರ ಮಾಡ್ತಿರ್ತೀವಿ. ಬಟ್ ಒಂದ್ ರಿಪೇರಿ ಆಯ್ತು ಅನ್ನೋ ಶ್ರುತಿಗೆ ಮತ್ತೊಂದು ರೀತಿಯ ಎಡವಟ್ಟುಗಳು. ಒಂದು ಬಾರಿ ವೈದ್ಯರದ್ದು, ಮತ್ತೊಂದು ಬಾರಿ ಉಪಕರಣಗಳದ್ದು, ಮತ್ತೊಂದು ಬಾರಿ ಈ ರೀತಿ ಲಂಚಾವತಾರದ್ದು. ಎಸ್, ಖಂಡಿತವಾಗ್ಲೂ ಸ್ಮಿತಾ, ಏನಂದ್ರೆ ಮೊನ್ನೆ ಅಷ್ಟೇ ಇತ್ತೀಚೆಗಷ್ಟೇ ರಿಪಬ್ಲಿಕ್ ಕನ್ನಡ ಈ ಕಿಮ್ಸ್ ನ ಒಂದು ನಿರ್ಲಕ್ಷ್ಯ ಧೋರಣೆಯ ವಿಚಾರವಾಗಿ ವಿಸ್ತೃತ ವರದಿಯನ್ನ ಕೂಡ ಮಾಡಲಾಗಿತ್ತು. ಕಿಮ್ಸ್ ಆಡಳಿತ ಮಂಡಳಿಯ ಕಣ್ತರಿಸುವಂತ ಒಂದು ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಕೂಡ ಮಾಡಿತ್ತು. ಯಾಕಂದ್ರೆ ಆ ಒಂದು ಉದಾಹರಣೆ ಅಂದ್ರೆ ಕಿಮ್ಸ್ ನ ಸಿಬ್ಬಂದಿಗಳು ರೋಗಿಗಳ ಆರೈಕೆ ವಿಚಾರದಲ್ಲಿ ಯಾವ ರೀತಿ ನಿರ್ಲಕ್ಷ್ಯ ಧೋರಣೆಯನ್ನ ತೋರಿದ್ರು ಅಂತಕ್ಕಂಥ ಒಂದು ವಿಸ್ತೃತ ವರದಿಯನ್ನ ಮಾಡುವ ಮೂಲಕ ಕಿಮ್ಸ್ ಆಡಳಿತ ಮಂಡಳಿಯ ಕಣ್ತರಿಸುವಂತ ಕೆಲಸವನ್ನ ಮಾಡಿತ್ತು. ಆದ್ರೆ ಪದೇ ಪದೇ ಈ ರೀತಿ ಅಲ್ಲಿನ ಸಿಬ್ಬಂದಿಗಳು ನಡೆದುಕೊಳ್ತಾ ಇರತಕ್ಕಂಥ ದುರ್ವರ್ತನೆ ಇರ್ಬೋದು, ಈ ರೀತಿ ಲಂಚಾವತಾರ ಇರ್ಬೋದು, ರೋಗಿಗಳ ಕಡೆಯವರಿಂದ ಹಣವನ್ನ ವಸೂಲಿ ಮಾಡುವಂತದ್ದು ಇರ್ಬೋದು. ಯಾಕಂದ್ರೆ ಈ ವಿಚಾರವನ್ನ ಸಾಕಷ್ಟು ರೀತಿಯಲ್ಲಿ ಮಾಧ್ಯಮಗಳು ಕೂಡ, ಅದೇ ರೀತಿ ರಿಪಬ್ಲಿಕ್ ಕನ್ನಡವೂ ಕೂಡ ಕಿಮ್ಸ್ ನ ನಿರ್ದೇಶಕರು ಇರ್ಬೋದು, ಅಧೀಕ್ಷಕರು ಇರ್ಬೋದು, ಒಟ್ಟಾರೆ ಕಿಮ್ಸ್ ನ ಆಡಳಿತ ಮಂಡಳಿಗೆ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಿದ್ರು ಕೂಡ. ಪ್ರಕಾಶ್, ಈಗ ರಿಪಬ್ಲಿಕ್ ವಾಹಿನಿ ಈಶ್ವರ್ ಹೊಸಮನಿ ಅವರು, ಕಿಮ್ಸ್ ನ ನಿರ್ದೇಶಕರು, ಅವರನ್ನ ಫೋನ್ ಸಂಪರ್ಕಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಕೂಡ ಮಾಡ್ತು. ಬಟ್ ಸಾಹೇಬ್ರು ರಿಯಾಕ್ಟ್ ಮಾಡಲ್ಲ ಅಂದ್ರಂತ. ಎನಿವೆ, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ. ಕಿಮ್ಸ್ ನ ಸಿಬ್ಬಂದಿಗಳ ಲಂಚಾವತಾರ ಅನಾವರಣವಾಗ್ತಾ ಇದೆ. ಆದ್ರೆ ಕಿಮ್ಸ್ ನ ನಿರ್ದೇಶಕರಾದ ಈಶ್ವರ್ ಹೊಸಮನಿ ಅವರಿಗೆ ರಿಯಾಕ್ಟ್ ಮಾಡ್ಲಿಕ್ಕೆ ಪುರ್ಸೋತಿಲ್ಲ ಪಾಪ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಕಲೀಗ್ ಸ್ಮಿತಾ ರಂಗನಾಥ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ಸ್ಮಿತಾ. ಧನ್ಯವಾದ ಅಶ್ವಿನಿ. ಸುದ್ದಿಗಳ ಕಡೆ ಗಮನ ಕೊಡ್ತಾ ಹೋಗೋಣ. ಹುಬ್ಬಳ್ಳಿ ಕಿಮ್ಸ್ ಸಿಬ್ಬಂದಿಯ ಲಂಚಾವತಾರ ಬಟಾ ಬಯಲಾಗಿದೆ. ಕಿಮ್ಸ್ ನಲ್ಲಿ ಬಡ ರೋಗಿಗಳ ರಕ್ತ ಹೀರೋ ಕ್ರಿಮಿಗಳಿವೆ. ಸತ್ತ ಹೆಣದ ಮೇಲೂ ಕೂಡ ಹಣ ಮಾಡ್ತಾ ಇದ್ದಾರೆ ಕಿಮ್ಸ್ನ ಸಿಬ್ಬಂದಿ. ಲಜ್ಜೆಗೆಟ್ಟು ಸತ್ತವರ ಕುಟುಂಬದಿಂದ ಹಣ ವಸೂಲಿ ಮಾಡಲಾಗ್ತಾ ಇದೆ. ಮೃತ ಮಹಿಳೆಯ ಶವವನ್ನ ಪ್ಯಾಕ್ ಮಾಡಿ ಕೊಡೋಕು ಹಣದ ಬೇಡಿಕೆಯನ್ನ ಇಟ್ಟಿದ್ದಾರಂತೆ ಕಿಮ್ಸ್ನ ಸಿಬ್ಬಂದಿ. ಹಣ ಕೊಟ್ರೆ ಮಾತ್ರ ಮೃತದೇಹವನ್ನ ಪ್ಯಾಕ್ ಮಾಡ್ತೇವೆ ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಿದ್ದಾರಂತೆ. 500 ರೂಪಾಯಿ ಹಣಕ್ಕಾಗಿ ಪೀಡಿಸಿದ್ದಾರೆ ಸಿಬ್ಬಂದಿ ಅನ್ನೋ ಗಂಭೀರ ಆರೋಪ. ಕೊನೆಗೆ 100 ರೂಪಾಯಿಗೆ ಫೋನ್ ಪೇ ಮಾಡಿಸಿಕೊಂಡು ಆ ಮೃತದೇಹವನ್ನ ಪ್ಯಾಕ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಸಿಬ್ಬಂದಿ ಹಣಕ್ಕಾಗಿ ಪೀಡಿಸೋ ವಿಡಿಯೋ ರಿಪಬ್ಲಿಕ್ಗೆ ಲಭ್ಯವಾಗಿದೆ. ಟೈಮ್ ಆಯ್ತು, ನಮ್ಗೆ ಹೋಗ್ಬೇಕು. ಮುಂದೆ ನಾವು ಇಲ್ಲೇ ಐತೆ ನಮ್ಮೂರ ಇದು ಮಾಡ್ಕೊಂಡು ಗಾಡಿಯನ್ನು ಬಿಡ್ಬೋದು. ಬಾಡಿಗೆ ಇದು ಮಾಡಿರಿ, ನೀವು ಹೆಂಗಿದ್ದೀರಿ ಮತ್ತೆ? ತೆಗ್ರಿ, ಕೈ ತೆಗ್ರಿ. ಹಾಕಿನ ತಗ. ಮತ್ತೆ 200 ಹಾಕಿದೆ. 200 ಎಷ್ಟು ಹಾಕ್ಬೇಕು ಹೇಳ? 400 ಹಾಕು ಪನಿ. ದುಡ್ಡ ಚೇಂಜ್ ಇಲ್ಲ ನಮ್ಮ ತಕ. ಚೇಂಜ್ ಇಲ್ಲ ನೋಡಿ. ರೊಕ್ಕ ಎಲ್ಲಿದವ್ರೆ? ಕುಡಿಲ್ಲ ಇಲ್ಲ ಎಲ್ಲ ನಾವು ಆ ವಾರ್ಡ್ನಿಂದ ಬಂದೇವೆ. ಎಮರ್ಜೆನ್ಸಿ ಅಂತ ಬಂದು 100 ರೂಪಾಯಿ ಕೊಡ್ಲಿಕ್ಕೆ ಇಡಲ್ಲ ಜನ. ಫೋನ್ ಪೇ ಇಲ್ಲ. ಫೋನ್ ಪೇ ಇಡ್ರಿ ಅಣ್ಣ. ನಾವೆಲ್ಲ ಫೋನ್ ಪೇದಾಗ ಹಾಕ್ತೀವಿ ರೊಕ್ಕ. ATM ಇಲ್ಲ. ಬೇರೆ ಯಾರ ಕಡೆ ಈ ಕಡೆ ಹೆಸರು ಕೊಡ್ರಿ, ಆಮೇಲೆ ಅವ್ರಿಗೆ ತಂದು ಕೊಡ್ರಿ. ನಮ್ಮ ವಾರ್ಡಿಲ್ಲ. ಎಮರ್ಜೆನ್ಸಿ ಅಂತ ಬಂದಿವಣ್ಣ. ನಾವು ಇಲ್ಲಂದ್ರ ಬರೀ ಬಂದೇವಿ. ಫೋನ್ ಹಚ್ಚಾರ. ಯಾರ ಕಡೆ ಹೆಸರು ಕೊಡ್ರಿ, ಬೇರೆ ಯಾರ ಕಡೆ ಈ ಕಡೆ ಹೆಸರು ಕೊಡ್ರಿ, ಆಮೇಲೆ ಅವ್ರಿಗೆ ತಂದು ಕೊಡ್ರಿ. ನಮ್ಮ ವಾರ್ಡಿಲ್ಲ. ಎಮರ್ಜೆನ್ಸಿ ಅಂತ ಬಂದಿವಣ್ಣ. ನಾವು ಇಲ್ಲಂದ್ರ ಬರೀ ಬಂದೇವಿ. ಫೋನ್ ಹಚ್ಚಾರ. ಯಾರ ಕಡೆ ಹೆಸರು ಕೊಡ್ರಿ, ಬೇರೆ ಯಾರ ಕಡೆ ಈ ಕಡೆ ಹೆಸರು ಕೊಡ್ರಿ, ಆಮೇಲೆ ಅವ್ರಿಗೆ ತಂದು ಕೊಡ್ರಿ. ನಮ್ಮ ವಾರ್ಡಿಲ್ಲ. ಎಮರ್ಜೆನ್ಸಿ ಅಂತ ಬಂದಿವಣ್ಣ. ನಾವು ಇಲ್ಲಂದ್ರ ಬರೀ ಬಂದೇವಿ. ಫೋನ್ ಹಚ್ಚಾರ. ಯಾರ ಕಡೆ ಹೆಸರು ಕೊಡ್ರಿ, ಬೇರೆ ಯಾರ ಕಡೆ ಈ ಕಡೆ ಹೆಸರು ಕೊಡ್ರಿ, ಆಮೇಲೆ ಅವ್ರಿಗೆ ತಂದು ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, 200 ರೂಪಾಯಿ ಮೊದಲೇ ಕುಟುಂಬಸ್ಥರನ್ನ ಕಳೆದುಕೊಂಡ ದುಃಖ, ಕುಟುಂಬದ ಮಂದಿಯನ್ನು ಕಳೆದುಕೊಂಡ ದುಃಖ, ಅದ್ರ ಜೊತೆಯಲ್ಲಿ ಲಂಚಾವತಾರದ ಪೀಡಕರ ಕಿರುಕುಳ ಬೇರೆ. ಹುಬ್ಬಳ್ಳಿಯ ಕಿಮ್ಸ್ನ ಸಿಬ್ಬಂದಿಯ ಈ ಲಂಚಾವತಾರಕ್ಕೆ ಬ್ರೇಕೇ ಇಲ್ವಾ ಅಂತ?
ಖಂಡಿತವಾಗ್ಲೂ ಸ್ಮಿತಾ, ಏನಂದ್ರೆ ಉತ್ತರ ಕರ್ನಾಟಕ ಭಾಗದ ಸಂಜೀವಿನಿ ಅಂತಾನೆ ಹೆಸರುವಾಸಿ ಆಗಿರ್ತಕ್ಕಂಥ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ, ಆ ಆಸ್ಪತ್ರೆಯ ಸಿಬ್ಬಂದಿಗಳ ವಿಚಾರದಲ್ಲಿ ಅಂದ್ರೆ ರೋಗಿಗಳ ಆರೈಕೆ ವಿಚಾರ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲಿ ಸದಾ ಒಂದು ಎಡವಟ್ಟನ್ನ ಮಾಡ್ಕೊಳ್ತಾನೆ ಇರುತ್ತೆ. ಈಗ ಇದಕ್ಕೆ ಮತ್ತೊಂದು ಉದಾಹರಣೆ ಅಂದ್ರೆ ಏನು ಹೆಣದ ಮೇಲೂ ಕೂಡ ಈ ಕಿಮ್ಸ್ನ ಸಿಬ್ಬಂದಿ ಈ ಲಂಚಾವತಾರ ಬಯಲಿಗೆ ಬಂದಿರತಕ್ಕಂಥದ್ದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ಒಂದ್ ಕಡೆ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಆಶಾಳ ಅಡವಿಬಾವಿಯ ನಿವಾಸಿ ಗದ್ದೆಮ್ಮ ಅಂತಕ್ಕಂಥ ಮಹಿಳೆಯನ್ನು ಮೊನ್ನೆ ಅಷ್ಟೇ ಇತ್ತೀಚೆಗೆ ಪಿತ್ತಕೋಶದ ಒಂದು ಕಾಯಿಲೆ ಹಿನ್ನೆಲೆಯಲ್ಲಿ ಅಡ್ಮಿಟ್ ಆಗಿರ್ತಾರೆ. ಆ ಅಡ್ಮಿಟ್ ಆದಂತ ಸಂದರ್ಭದಲ್ಲಿ ಇವತ್ತು ಮಧ್ಯರಾತ್ರಿ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಏನು ಸಾವನ್ನಪ್ಪಿರ್ತಾರೆ. ಆದ್ರೆ ಸಾವನ್ನಪ್ಪಿದಂತ ಆ ಮೃತ ಮಹಿಳೆಯ ಮೃತದೇಹವನ್ನ ಪ್ಯಾಕ್ ಮಾಡುವಂತ ನಿಟ್ಟಿನಲ್ಲಿ ಅವರ ಕುಟುಂಬಸ್ಥರಿಗೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ಸಿಬ್ಬಂದಿಗಳು ಏನು ಹಣ ನೀಡುವಂತೆ, ಮೊದಲಿಗೆ 500 ರೂಪಾಯಿ ಹಣ ನೀಡುವಂತೆ ಪೀಡಿಸ್ತಾರೆ. ಆದ್ರೆ ಇದಕ್ಕೆ ಅವರು ಕುಟುಂಬಸ್ಥರು ಅಂತ ಒಂದು ನೋವಿನ ಸಂದರ್ಭದಲ್ಲೂ ಕೂಡ 200 ರೂಪಾಯಿ ಕೊಡುವುದಾಗಿ ಏನು ಅವರು ಕೊಡುವಂತ ನಿಟ್ಟಿನಲ್ಲಿ ಸಿಬ್ಬಂದಿಗಳಿಗೆ ಮುಂದಾಗ್ತಾರೆ. ಆದ್ರೂ ಕೂಡ 200 ರೂಪಾಯಿ ಕೊಟ್ಟರೂ ಕೂಡ ಮತ್ತೆ 500 ರೂಪಾಯಿ ಬೇಕು ಅಂತಕ್ಕಂಥ ಒಂದು ಪಟ್ಟನ್ನ ಹಿಡಿದು ಸಿಬ್ಬಂದಿ ಈ ರೀತಿ ಅಮಾನವೀಯವಾಗಿ ನಡ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಸಾರ್ವಜನಿಕ ವಲಯದಲ್ಲಿ, ಅದೇ ರೀತಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗುವಂತಹ ರೋಗಿಗಳ ಒಂದು ಸಂಬಂಧಿಕರಲ್ಲಿ ನಿಜಕ್ಕೂ ಬೇಸರವನ್ನು ತರಿಸಿರುವಂತದ್ದು. ಈ ರೀತಿ ಲಂಚಾವತಾರದ ಒಂದು ಅನಾವರಣನ ಏನು ಈಗ ಮಾಡಿರ್ತಕ್ಕಂಥದ್ದು. ಒಂದ್ ಕಡೆ ಸಿಬ್ಬಂದಿಗಳು ಈ ರೀತಿ ಅಮಾನವೀಯವಾಗಿ ನಡ್ಕೊಳ್ತಾ ಇದ್ರು ಕೂಡ ಪದೇ ಪದೇ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಿರ್ಲಕ್ಷ್ಯವನ್ನ ತೋರುವಂತ ನಿಟ್ಟಿನಲ್ಲಿ, ಅದೇ ರೀತಿ ಈ ವಿಚಾರದಲ್ಲಿ ಈ ಲಂಚಾವತಾರವನ್ನ ಮಾಡಿರ್ತಕ್ಕಂಥ ನಿಟ್ಟಿನಲ್ಲಿ ಏನು ಸಿಬ್ಬಂದಿಗಳು ಮುಂದಾಗಿದ್ದಾರೆ. ಸಾಕಷ್ಟು ಒಂದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಯಾವ ಸಿಬ್ಬಂದಿಗಳು ಈ ರೀತಿ ದುರ್ವರ್ತನೆಯನ್ನ ಮಾಡಿದ್ದಾರೆ, ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ, ಅವರ ಮೇಲೆ ಕಿಮ್ಸ್ ಆಡಳಿತ ಮಂಡಳಿ ಯಾವ ರೀತಿ ಸೂಕ್ತವಾದಂತಹ ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸ್ಮಿತಾ. ಪ್ರಕಾಶ್, ಜೊತೆಗೆ ಪದೇ ಪದೇ ಕಿಮ್ಸ್ ನಲ್ಲಿ ಒಂದಲ್ಲ ಒಂದು ಎಡವಟ್ಟುಗಳು ಬೆಳಕಿಗೆ ಬರ್ತಿರುತ್ತೆ. ಸುದ್ದಿ ಮಾಧ್ಯಮಗಳು ಕೂಡ ಅದನ್ನ ಪ್ರಸಾರ ಮಾಡ್ತಿರ್ತೀವಿ. ಬಟ್ ಒಂದ್ ರಿಪೇರಿ ಆಯ್ತು ಅನ್ನೋಷ್ಟೊತ್ತಿಗೆ ಮತ್ತೊಂದು ರೀತಿಯ ಎಡವಟ್ಟುಗಳು, ಒಂದು ಬಾರಿ ವೈದ್ಯರದ್ದು, ಮತ್ತೊಂದು ಬಾರಿ ಉಪಕರಣಗಳದ್ದು, ಮತ್ತೊಂದು ಬಾರಿ ಈ ರೀತಿ ಲಂಚಾವತಾರದ್ದು. ಖಂಡಿತವಾಗ್ಲೂ ಸ್ಮಿತಾ, ಏನಂದ್ರೆ ಮೊನ್ನೆ ಅಷ್ಟೇ ಇತ್ತೀಚೆಗಷ್ಟೇ ರಿಪಬ್ಲಿಕ್ ಕನ್ನಡ ಈ ಕಿಮ್ಸ್ ನ ಒಂದು ನಿರ್ಲಕ್ಷ್ಯ ಧೋರಣೆಯ ವಿಚಾರವಾಗಿ ವಿಸ್ತೃತ ವರದಿಯನ್ನ ಕೂಡ ಮಾಡಲಾಗಿತ್ತು. ಕಿಮ್ಸ್ ಆಡಳಿತ ಮಂಡಳಿಯ ಕಣ್ತರಿಸುವಂತ ಒಂದು ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಕೂಡ ಮಾಡಿತ್ತು. ಯಾಕಂದ್ರೆ ಆ ಒಂದು ಉದಾಹರಣೆ ಅಂದ್ರೆ ಕಿಮ್ಸ್ನ ಸಿಬ್ಬಂದಿಗಳು ರೋಗಿಗಳ ಆರೈಕೆ ವಿಚಾರದಲ್ಲಿ ಯಾವ ರೀತಿ ನಿರ್ಲಕ್ಷ್ಯ ಧೋರಣೆಯನ್ನ ತೋರಿದ್ರು ಅಂತಕ್ಕಂಥ ಒಂದು ವಿಸ್ತೃತ ವರದಿಯನ್ನ ಮಾಡುವ ಮೂಲಕ ಕಿಮ್ಸ್ ಆಡಳಿತ ಮಂಡಳಿಯ ಕಣ್ತರಿಸುವಂತ ಕೆಲಸವನ್ನ ಮಾಡಿತ್ತು. ಆದ್ರೆ ಪದೇ ಪದೇ ಈ ರೀತಿ ಅಲ್ಲಿನ ಸಿಬ್ಬಂದಿಗಳು ನಡೆದುಕೊಳ್ತಾ ಇರತಕ್ಕಂಥ ದುರ್ವರ್ತನೆ ಇರ್ಬೋದು, ಈ ರೀತಿ ಲಂಚಾವತಾರ ಇರ್ಬೋದು, ರೋಗಿಗಳ ಕಡೆಯವರಿಂದ ಹಣವನ್ನ ವಸೂಲಿ ಮಾಡುವಂತದ್ದು ಇರ್ಬೋದು. ಯಾಕಂದ್ರೆ ಈ ವಿಚಾರವನ್ನ ಸಾಕಷ್ಟು ರೀತಿಯಲ್ಲಿ ಮಾಧ್ಯಮಗಳು ಕೂಡ, ಅದೇ ರೀತಿ ರಿಪಬ್ಲಿಕ್ ಕನ್ನಡವೂ ಕೂಡ ಕಿಮ್ಸ್ನ ನಿರ್ದೇಶಕರಿರ್ಬೋದು, ಅಧೀಕ್ಷಕರಿರ್ಬೋದು, ಒಟ್ಟಾರೆ ಕಿಮ್ಸ್ನ ಆಡಳಿತ ಮಂಡಳಿಗೆ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಿದ್ರು ಕೂಡ. ಪ್ರಕಾಶ್, ಈಗ ರಿಪಬ್ಲಿಕ್ ವಾಹಿನಿ ಈಶ್ವರ ಹೊಸಮನಿ ಅವರು ಕಿಮ್ಸ್ನ ನಿರ್ದೇಶಕರು ಅವರನ್ನ ಫೋನ್ ಸಂಪರ್ಕಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಕೂಡ ಮಾಡ್ತು. ಬಟ್ ಸಾಹೇಬ್ರು ರಿಯಾಕ್ಟ್ ಮಾಡಲ್ಲ ಅಂದ್ರಂತ. ಎನಿವೆ, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ. ಕಿಮ್ಸ್ನ ಸಿಬ್ಬಂದಿಗಳ ಲಂಚಾವತಾರ ಅನಾವರಣವಾಗ್ತಾ ಇದೆ. ಆದ್ರೆ ಕಿಮ್ಸ್ನ ನಿರ್ದೇಶಕರಾದ ಈಶ್ವರ ಹೊಸಮನಿ ಅವರಿಗೆ ರಿಯಾಕ್ಟ್ ಮಾಡ್ಲಿಕ್ಕೆ ಪುರ್ಸೋತಿಲ್ಲ ಪಾಪ.